ಲೋಕಸಭಾ ಚುನಾವಣೆಯ ಮೊದಲನೇ ಹಂತದ ಮತದಾನ ಕರ್ನಾಟಕದಲ್ಲಿ ಇಂದು ಆರಂಭವಾಗಿದೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 14 ಲೋಕಸಭಾ ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಮತದಾನದಲ್ಲಿ ಕನ್ನಡ ಚಿತ್ರರಂಗದ ತಾರೆಯರು ಉತ್ಸಾಹದಿಂದ ಭಾಗಿಯಾಗಿದ್ದಾರೆ, ಮತದಾನವನ್ನ ಮಾಡಿದ್ದಾರೆ. ಬೆಳಗ್ಗೆಯೇ ತಮ್ಮ ಪತ್ನಿ ಶಿಲ್ಪಾ ಅವರ ಜೊತೆಗೆ ಆರ್ ನಗರದ ಬೂತ್ಗೆ ಬಂದ ಗೋಲ್ಡನ್ ಸ್ಟಾರ್ ಗಣೇಶ್ ಮತದಾನವನ್ನ ಮಾಡಿದ್ರು. ಈ ಮೂಲಕ ಮಾದರಿಯಾದ್ರು. ಎಲ್ಲರೂ ಮತದಾನವನ್ನ ಮಾಡುವಂತೆ ಕೇಳ್ಕೊಂಡ್ರು. ಏನು ವೋಟ್ ಮಾಡಿಲ್ಲ ಅನ್ನೋದಕ್ಕಿಂತ ವೋಟ್ ಮಾಡಿದೆ ಅನ್ನೋದಕ್ಕೆ ಬೆಲೆ ಜಾಸ್ತಿ. ಹೀಗಾಗಿ ಯುವ ಪೀಳಿಗೆ ಮತಗಟ್ಟೆಗಳಿಗೆ ಬಂದು ಮತವನ್ನ ಚಲಾಯಿಸಿ ಅಂತ ಗೋಲ್ಡನ್ ಸ್ಟಾರ್ ಗಣೇಶ್ ಮನವಿಯನ್ನ ಮಾಡಿದ್ರು. ಇನ್ನು ಗಣೇಶ್ ಅವರ ನಿವಾಸದ ಬಳಿಯೇ ಇರುವಂತಹ ಅಮೂಲ್ಯ ತಮ್ಮ ಪತಿ ಜಗದೀಶ್ ಜೊತೆಗೆ ಬಂದು ಹಕ್ಕನ್ನ ಚಲಾಯಿಸಿದ್ರು. ಆರ್ ನಗರ ಮತಕೇಂದ್ರಕ್ಕೆ ಬಂದ ಅಮೂಲ್ಯ ಬೆಳಬೆಳಗ್ಗೆಯೇ ಇಷ್ಟು ಜನವನ್ನ ನೋಡಿ ಖುಷಿಯಾಯಿತು ಅಂತ ಹೇಳಿದ್ರು. ಏನು ಕಾಂತಾರದ ಸಪ್ತಮಿ ಗೌಡ ಜೆಪಿ ನಗರದಲ್ಲಿರುವಂತಹ ಮತಗಟ್ಟೆಗೆ ಬಂದು ಮತದಾನವನ್ನ ಮಾಡಿದ್ರು. ಎಲ್ಲರೂ ಮತವನ್ನ ಮಾಡಿ ಅಂತ ಕೇಳ್ಕೊಂಡ್ರು. ಏನು ಸಿಲಿಯಲಿ ಖ್ಯಾತಿಯ ರವಿಶಂಕರ್ ತಮ್ಮ ಪತ್ನಿ ಸಂಗೀತ ಗುರುರಾಜ್ ಜೊತೆಗೆ ಬಂದು ವೋಟ್ ಅನ್ನ ಮಾಡಿದ್ರು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕೂಡ ಮತವನ್ನ ಚಲಾಯಿಸಿದ್ರು. ನನ್ನ ಕರ್ತವ್ಯವನ್ನ ನಿರ್ವಹಿಸಿದ್ದೇನೆ ಅಂತ ಹೇಳಿದ್ರು. ಹಾಗೆ ರಕ್ಷಿತ್ ಶೆಟ್ಟಿ ಕೂಡ ಮತವನ್ನ ಚಲಾಯಿಸಿದ್ದಾರೆ. ಏನು ಡಿ ಬಾಸ್ ದರ್ಶನ್ ಇವರು ಕೂಡ ಮತವನ್ನ ಚಲಾಯಿಸಿದ್ರು. ಹಾಗೆ ಏನು ಕ್ರೇಜಿ ಕ್ವೀನ್ ರಕ್ಷಿತಾ ಹಾಗೆ ಅವರ ಪತಿ ಪ್ರೇಮ್ ಕೂಡ ಬಂದು ಮತವನ್ನ ಚಲಾಯಿಸಿದ್ರು. ಏನು ಭಾರತಿ ವಿಷ್ಣುವರ್ಧನ್ ಹೀಗೆ ಅನೇಕ ನಟನಟಿಯರು ದಿಗ್ಗಜರು ಬಂದು ಮತವನ್ನ ಚಲಾಯಿಸಿದ್ದಾರೆ. ಸ್ನೇಹಿತರೆ, ಇನ್ನೂ ಕೂಡ ನೀವು ಮತವನ್ನ ಚಲಾಯಿಸದೇ ಇದ್ರೆ ಈಗಲೇ ನಿಮ್ಮ ಮತಗಟ್ಟೆಗಳಿಗೆ ಹೋಗಿ ಮತವನ್ನ ಚಲಾಯಿಸಿ. 6 ಗಂಟೆವರೆಗೆ ಸಮಯವಿದೆ. ಆ ಸಮಯದಲ್ಲಿ ನೀವು ಮತವನ್ನ ಚಲಾಯಿಸಿ ನಿಮ್ಮ ಹಕ್ಕನ್ನ ಹಾಗೆ ನಿಮ್ಮ ಜವಾಬ್ದಾರಿಯನ್ನ ಪೂರ್ಣಗೊಳಿಸಿ ಅಂತ ಕೇಳಿಕೊಳ್ತಾ ಇದ್ದೇವೆ.